ಸ್ನೇಹಿತರೆ, ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಸರ್ ನೀವು ಬರೀ ಈ ಒಂದು ಹಳ್ಳಿಯಲ್ಲಿ ಇರುವಂಥ ಜನರಿಗೆ ಈ ಒಂದು ವಸತಿ ಯೋಜನೆಗಳ ಬಗ್ಗೆ ಹೇಳ್ತೀರಾ. ಸೊ ಸಿಟಿಯಲ್ಲಿ ಇರೋರಿಗೆ ಅಂದರೆ ನಮಗೆ ಇವಾಗ ತುಂಬಾ ಕಷ್ಟದಲ್ಲಿದ್ದೀವಿ, ನಮಗೆ ಯಾವುದೇ ರೀತಿಯಾದ ಮನೆ ಇಲ್ಲ, ಮತ್ತು ಯಾವುದೇ ರೀತಿಯಾದ ಒಂದು ಸೈಟ್ ತಗೊಳ್ಳುವಂಥ ಕೆಪಾಸಿಟಿ ಕೂಡ ನಮಗೆ ಇಲ್ಲ. ಅಂದರೆ ತುಂಬಾ ಈ ಒಂದು ಸೈಟ್ನ ತಗೋಬೇಕಂದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ನಾವು ಈ ರೀತಿಯಾದ ಕೆಲಸಗಳನ್ನ ಮಾಡ್ತಾ ಇರೋದು, ಅಂದರೆ ಒಂದು ಗಾರ್ಮೆಂಟ್ಸಲ್ಲಾಗಿರ್ಬೋದು ಅಥವಾ ಆಟೋ ಓಡಿಸೋದಾಗಿರ್ಬೋದು, ಈ ರೀತಿಯಾದ ನಾವು ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ನಮಗೆ ಅಷ್ಟು ಹಣನ ಕೊಟ್ಟು ತಗೊಳ್ಳೋದು, ಮನೆಗಳನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಮತ್ತು ಸೈಟ್ಗಳನ್ನೂ ಕೂಡ ತಗೊಳ್ಳೋದಕ್ಕೆ ಆಗೋದಿಲ್ಲ. ಈ ರೀತಿಯಾದ ಯೋಜನೆಗಳ ಬಗ್ಗೆ ನಮಗೆ ಹೇಳಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದಾರೆ. ಸ್ನೇಹಿತರೆ, ಇವಾಗ ನೀವು ಯಾರ್ಯಾರೆಲ್ಲ ಬೆಂಗಳೂರಲ್ಲಿದ್ದೀರಾ, ನಿಮಗೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಕೆಲವು ಕ್ರೈಟೀರಿಯಾಗಳಿದೆ, ಅದನ್ನೆಲ್ಲ ನಾನು ಹೇಳ್ಬಿಡ್ತೀನಿ. ನಿಮಗೆ ಮನೆಗಳನ್ನ ಸರ್ಕಾರದಿಂದನೇ ಕೊಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿನ ಕೊಡ್ತೀನಿ. ಅದಕ್ಕೂ ಫಸ್ಟು ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು ಹೊಸ ಯೋಜನೆಗಳನ್ನ ನಾವು ಯಾವಾಗಲೂ ಕೂಡ ವಿಡಿಯೋನ ಮಾಡ್ತಾ ಇರ್ತೀವಿ. ಅಂದರೆ ಒಂದು ರೈತರಿಗೆ ಸಂಬಂಧಪಟ್ಟಂಥ ವಿಷಯಗಳಾಗಿರ್ಬೋದು, ಈ ಒಂದು ದಾಖಲಾತಿಗಳ ಬಗ್ಗೆ ಆಗಿರ್ಬೋದು, ಯೋಜನೆಗಳ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಯಾವಾಗಲೂ ಕೂಡ ವಿಡಿಯೋನ ಹಾಕ್ತಾ ಇರ್ತೀವಿ. ನಿಮಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇವಾಗ ಇರುವಂಥ ಯೋಜನೆ ಯಾವುದು ಅನ್ನೋದಾದರೆ, ಈ ಒಂದು CM 1 ಲಕ್ಷ ವಸತಿ ಯೋಜನೆನ ಇವಾಗ ಬಿಟ್ಟಿದ್ದಾರೆ. ಇದರಲ್ಲಿ 52,000 ಮನೆಗಳನ್ನು ಕೂಡ ಇವಾಗ ಆಲ್ರೆಡಿ ರೆಡಿ ಆಗಿದೆ. 52,000 ಮನೆಗಳನ್ನ ನೀವು ಸ್ವಲ್ಪ ಹಣನ ಕೊಟ್ಟು ನೀವು ಅದನ್ನು ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಪರ್ಚೇಸ್ ಮಾಡೋದಕ್ಕೂ ಕೂಡ ಕೆಲವೊಂದು ಕ್ರೈಟೀರಿಯಾಗಳಿದೆ, ಅದನ್ನು ಕೂಡ ನಾನು ಹೇಳ್ಬಿಡ್ತೀನಿ ಸ್ನೇಹಿತರೆ. ಅಂದರೆ ಸಾಮಾನ್ಯ ವರ್ಗದವ್ರು ಏನಿದ್ದಾರೆ ಅಂದರೆ OBC ಮತ್ತು SC ST ಇಂಥವ್ರಿಗೆ ಮಾತ್ರ ಈ ಒಂದು ಮನೆಗಳು ಸಿಗುವಂಥದ್ದು, ಮೊದಲನೇ ಕ್ರೈಟೀರಿಯಾ ಅನ್ನೋದಾದರೆ. ಅದೇ ರೀತಿಯಾಗಿ ಈ ಒಂದು ಬೆಂಗಳೂರಲ್ಲಿ ಇರುವಂಥವ್ರು, ಅಂದರೆ ಈ ಒಂದು ಬೆಂಗಳೂರಲ್ಲಿ ಇದ್ದು 1 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕಾಗುತ್ತೆ ಬೆಂಗಳೂರಲ್ಲಿ, ಅಂಥವ್ರಿಗೆ ಸಿಗುವಂಥದ್ದು ಈ ಒಂದು ಮನೆ. ಅದೇ ರೀತಿಯಾಗಿ ನಿಮ್ಮ ಹತ್ರ ಹಲವಾರು ದಾಖಲಾತಿಗಳು ಕೂಡ ಕೇಳಿದ್ದಾರೆ. ಅದು ಸಿಂಪಲ್ಲಾಗಿ ಇರೋದಾದರೆ ನಿಮ್ಮ ಒಂದು ಜಾತಿ ದೃಢೀಕರಣ ಪತ್ರ ಬೇಕಾಗುತ್ತೆ. ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಆದಾಯ ದೃಢೀಕರಣ ಪತ್ರ ಬೇಕಾಗುತ್ತೆ, ಇನ್ನು ನಿಮ್ಮ ಒಂದು ವೋಟರ್ ID ಬೇಕಾಗುತ್ತೆ, ಮತ್ತು ಒಂದು ರೇಷನ್ ಕಾರ್ಡ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ನಿಮ್ಮ ಹತ್ರ ಏನಾದರೂ ಇದ್ದರೆ ಈ ಒಂದು ಯೋಜನೆಗೆ ನೀವು ಅಪ್ಲೈನ ಮಾಡ್ಬೋದು. ಅದೇ ರೀತಿಯಾಗಿ ನಿಮಗೆ ಎಷ್ಟು ಹಣನ ನೀವು ಕೊಟ್ಟು ಪರ್ಚೇಸ್ ಮಾಡಬೇಕಾಗುತ್ತೆ ಅನ್ನೋದಾದರೆ, ಈ ಒಂದು ಸಾಮಾನ್ಯ ವರ್ಗದವರು 6.5 ಲಕ್ಷ ರೂಪಾಯಿನ ಕೊಟ್ಟರೆ ಈ ಒಂದು ಮನೆ, ಅಂದರೆ 1 BHK ಮನೆನ ನೀವು ಕೊಂಡ್ಕೋಬೋದು. ಅಂದರೆ ಈ ಒಂದು ಸರ್ಕಾರದಿಂದನೇ ಆ ಒಂದು ಮನೆಗಳನ್ನ ಕಟ್ಸಿರ್ತಾರೆ, ಆ ಒಂದು ಫ್ಲ್ಯಾಟ್ಗಳನ್ನ ಕಟ್ಸಿರ್ತಾರೆ. ಅದರಲ್ಲಿ ನಿಮ್ಮ ಒಂದು ಹೆಸರಿಗೆ ಒಂದು ಫ್ಲ್ಯಾಟ್ ಸಿಗುತ್ತೆ, ಅಂದರೆ 1 BHK ಫ್ಲ್ಯಾಟು ನಿಮಗೆ ಸಿಗುತ್ತೆ. ಅದೇ ರೀತಿಯಾಗಿ ಈ ಒಂದು SC ST ವರ್ಗದವರಾಗಿದ್ದರೆ ಅಂಥವ್ರಿಗೆ 6 ಲಕ್ಷ ರೂಪಾಯಿನ ನೀವು ಕಟ್ಟಬೇಕಾಗುತ್ತೆ. 6 ಲಕ್ಷ ಕಟ್ಟಿದ್ರೆ ನಿಮಗೆ ಒಂದು ಫ್ಲ್ಯಾಟು ಸಿಗುತ್ತೆ, 1 BHK ಫ್ಲ್ಯಾಟು ಸಿಗುತ್ತೆ. ಅದರಲ್ಲೂ ಕೂಡ 2 BHK ಮತ್ತು 1 BHK ಇದೆ. ಅದರಲ್ಲಿ ನೀವು ಸ್ವಲ್ಪ ಅಲ್ಲಿ ನೀವು ಏನು ಅರ್ಜಿ ಹಾಕಿರ್ತೀರಲ್ವ, ಅರ್ಜಿ ಹಾಕಿದ ನಂತರದಲ್ಲಿ ನೀವು ಅಲ್ಲಿ ಆಪ್ಷನ್ ಕೇಳುತ್ತೆ ನಿಮಗೆ 2 BHKನ ಅಥವಾ 1 BHKನ ಅಂತ. ಆ ಒಂದು ಸಂದರ್ಭದಲ್ಲಿ ನೀವು ಬೇಕಾದರೆ ಚೇಂಜ್ ಮಾಡ್ಕೋಬೋದು. ಆದರೆ ಇದರಲ್ಲಿ ಸಬ್ಸಿಡಿನ ಕೂಡ ಕೊಡ್ತಾ ಇದ್ದಾರೆ ಸರ್ಕಾರದಿಂದ. ಈ ಒಂದು ಸಾಮಾನ್ಯ ವರ್ಗದವ್ರಿಗೆ, ಅಂದರೆ ಈ ಒಂದು OBC ಅವ್ರಿಗೆ 1,20,000 ರೂಪಾಯಿನ ಸಬ್ಸಿಡಿನ ಕೊಡ್ತಾ ಇದ್ದಾರೆ. 1,20,000 ರೂಪಾಯಿನ ಸಬ್ಸಿಡಿನ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರಿಗೆ 1,75,000 ರೂಪಾಯಿನ ಸಬ್ಸಿಡಿಯಾಗಿ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅಂದರೆ ಈ ಒಂದು 6 ಲಕ್ಷ ರೂಪಾಯಿಲಿ 1,75,000 ರೂಪಾಯಿನ ಈ ಒಂದು SC ST ವರ್ಗದವ್ರಿಗೆ ಬಿಡ್ತಾ ಇದ್ದಾರೆ. ಅದೇ ರೀತಿಯಾಗಿ 6.5 ಲಕ್ಷದಲ್ಲಿ 1,20,000 ರೂಪಾಯಿನ ಸಬ್ಸಿಡಿನ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಸಾಮಾನ್ಯ ವರ್ಗದವರಿಗೆ. ಈ ರೀತಿಯಾಗಿ ಇರುವಂಥದ್ದು ದಯವಿಟ್ಟು ಕೂಡ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕಂದರೆ ಈ ಒಂದು ಮನೆ ಕಟ್ಟೋದಕ್ಕೆ ಯಾವಾಗಲೂ ಕೂಡ ಈ ಒಂದು ಯೋಜನೆಗಳು ಬರೋದಿಲ್ಲ. ನಿಮಗೆ 6 ಲಕ್ಷ ರೂಪಾಯಿ ಅಂತಂದರೆ ಸ್ವಲ್ಪ ಕಷ್ಟ ಆಗ್ಬೋದು, ಕಷ್ಟ ಆದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ಮನೆ ಕಟ್ಟಿಸೋದಾಗಿರ್ಬೋದು, ಈ ಒಂದು ಫ್ಲ್ಯಾಟ್ಗಳನ್ನ ಖರೀದಿ ಮಾಡೋದಾಗಿರ್ಬೋದು ಅಷ್ಟು ಈಸಿಯಾಗಿ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ತುಂಬಾ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಕೊಟ್ಟು ಈ ಒಂದು ಮನೆಗಳನ್ನ ಕೊಂಡ್ಕೋಬೇಕಾಗುತ್ತೆ. ಹಾಗಾಗಿ ಈ ಒಂದು ಏನು ಈ ಮನೆನ ಏನು ಕೊಡ್ತಾ ಇದ್ದಾರೆ ಅದನ್ನು ಉಪಯೋಗಿಸ್ಕೊಳ್ಳಿ. ಮತ್ತು ಇದಕ್ಕೆ ಅರ್ಜಿನ ನೀವು ಹಾಕಬೇಕಾಗುತ್ತೆ. ಅರ್ಜಿ ಹಾಕಿದ ನಂತರದಲ್ಲಿ ಅವರು ಸೆಲೆಕ್ಟ್ ಮಾಡ್ತಾರೆ, ಇಂತಿಂಥವ್ರು ಅಂತ ಸೆಲೆಕ್ಟ್ ಮಾಡ್ತಾರೆ ಸರ್ಕಾರದಿಂದ. ಅಂಥವ್ರಿಗೆ ಮಾತ್ರ ಈ ಒಂದು ಫ್ಲ್ಯಾಟ್ಗಳು ಸಿಗುವಂಥದ್ದು. ನೀವು ಅರ್ಜಿ ಹಾಕಬೇಕಾದ್ರೆ ಸೈಬರಲ್ಲಿ ಹೋಗಿ ಅರ್ಜಿ ಹಾಕಿ. ನಾನು ಇವಾಗ ಹೇಳ್ಕೊಡ್ಬೋದು, ಸೊ ನೀವು ಮೊಬೈಲಲ್ಲಿ ಅರ್ಜಿ ಹಾಕಿ ಅಂತ ನಾನು ಹೇಳ್ಕೊಡ್ಬೋದು, ಬಟ್ ಹೇಳೋದಿಲ್ಲ. ಅದರ ಒಂದು ವೆಬ್ಸೈಟ್ ಕೂಡ ನನ್ನ ಹತ್ರ ಇದೆ ಸ್ನೇಹಿತರೆ, ಅದು ಕೂಡ ನಾನು ಹೇಳೋದಿಲ್ಲ. ಯಾಕಂದರೆ
ನೀವು ಇಲ್ಲಿ ಅರ್ಜಿ ಹಾಕಕ್ಕೆ ಹೋದಂಥ ಸಂದರ್ಭದಲ್ಲಿ ಕೆಲವೊಂದು ಮಿಸ್ಟೇಕ್ಗಳಾಗುತ್ತೆ, ಅದು ನಿಮಗೆ ಗೊತ್ತಾಗಲ್ಲ. ಆ ಸಂದರ್ಭದಲ್ಲಿ ನಿಮಗೆ ಎಲಿಜಿಬಲ್ ಆಗೋದಿಲ್ಲ ನೀವು. ಹಾಗಾಗಿ ನೀವು ಸೈಬರೆಲ್ಲ ಹೋಗಿ ಹಾಕಿದ್ರೇ ಒಳ್ಳೇದಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೈಬರಲ್ಲಿ ಹೋಗಿ ಹಾಕಿದ್ರೂ ಕೂಡ ನಿಮಗೇನು ಒಂದು 40 ರೂಪಾಯಿ ಚಾರ್ಜಸ್ನ ಮಾಡ್ಬೋದು ಅಷ್ಟೇ. 30 ರೂಪಾಯಿ 40 ರೂಪಾಯಿ ಚಾರ್ಜಸ್ನ ಮಾಡ್ತಾರೆ. ಆದರೆ ನೀವು ಇಲ್ಲಿ ಕಷ್ಟಪಡೋದಕ್ಕೆ ಹೋಗಿ ಮತ್ತು ಮಿಸ್ಟೇಕ್ ಆದಂಥ ಸಂದರ್ಭದಲ್ಲಿ ನಿಮಗೆ ಮನೆಯೂ ಕೂಡ ಸಿಗೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಸೈಬರಲ್ಲಿ ಹೋಗಿ ಅರ್ಜಿನ ಹಾಕಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.